ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ವಿನಾಯಕನ ವಿಸರ್ಜನೆಯ ವೇಳೆಯಲ್ಲಿ ಕೇಸರಿ ಬಣ್ಣದಲ್ಲಿ ಕಂಗೊಳಿಸಿದ ಮದ್ದೂರಿನ ಜನರು. ಸದ್ಯ ಭಾರಿ ಚರ್ಚೆಯಲ್ಲಿ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಮಂಡ್ಯದ ಮದ್ದೂರಿನ ಗಲಾಟೆ. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಗಣೇಶ ವಿಸರ್ಜನಾ ಮೆರವಣಿಗೆಯ ವೇಳೆಯಲ್ಲಿ ಹಿಂದೂ ಹಾಗೆ ಮುಸ್ಲಿಂ ಸಮುದಾಯಗಳ ನಡುವೆ ಕಲ್ಲು ತೂರಾಟ ನಡೆದಿತ್ತು. ಮೆರವಣಿಗೆ ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಿಡಿಗೇಡಿಗಳು ಮಸೀದಿಯ ಮುಂದೆ ಕಲ್ಲು ಎಸೆದ ಕಾರಣ ಈ ಒಂದು ಘರ್ಷಣೆ ನಡೆದಿತ್ತು. ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಭಾರಿ ಬಂದೋಬಸ್ತನ್ನ ಏರ್ಪಡಿಸಿದ್ರು. ಜೊತೆಗೆ ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಶಾಂತಿ ಕಾಪಾಡುವಂತೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ಕಲ್ಲು ತೂರಾಟ ಏನು ನಡೆದಿತ್ತು, ಆ ಬಳಿಕ ಎರಡು ಕೋಮುಗಳ ನಡುವೆ ಗಲಭೆ ಉಂಟಾಗಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಆಗಿತ್ತು. ಕಿಡಿಗೇಡಿಗಳ ಕೃತ್ಯಕ್ಕೆ ಹೊತ್ತಿ ಉರಿದಿದ್ದಂತಹ ಮದ್ದೂರಿನಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆಯನ್ನ ಮಾಡಲಾಯಿತು. ಇದರಿಂದ ಮದ್ದೂರು ಸಂಪೂರ್ಣವಾಗಿ ಕೇಸರಿಮಯ ಆಗಿತ್ತು. ಎತ್ತ ನೋಡಿದ್ರು ಕೂಡ ಜನಸಾಗರ ತುಂಬಿ ತುಳುಕ್ತಾ ಇತ್ತು. ಈ ಕುರಿತ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಅದ್ದೂರಿ ಸಾಮೂಹಿಕ ವಿನಾಯಕನ ವಿಸರ್ಜನೆ. ಹೌದು, ಸಕ್ಕರೆ ನಾಡು ಮಂಡ್ಯ ಮದ್ದೂರಿನಲ್ಲಿ ಕಳೆದ 2 ದಿನಗಳಿಂದ ಗಣೇಶ ವಿಸರ್ಜನೆಗೆ ಭಯಪಡುವಂತಹ ವಾತಾವರಣ ನಿರ್ಮಾಣ ಆಗಿತ್ತು. ಮದ್ದೂರಿನ ಚೆನ್ನೇಗೌಡ ಬಡಾವಣೆಯ ಗಣೇಶ ವಿಸರ್ಜನೆಯ ವೇಳೆಯಲ್ಲಿ ನಡೆದ ಕಲ್ಲು ತೂರಾಟ ಪ್ರಕರಣ ಏನಿದೆ, ಇದರಿಂದಾಗಿ ವಾತಾವರಣ ತುಂಬಾನೇ ಪ್ರಕ್ಷುಬ್ಧವಾಗಿತ್ತು. ಹೀಗಾಗಿ ನಿನ್ನೆ ಪಟ್ಟಣದಲ್ಲಿ ಸಾಮೂಹಿಕವಾಗಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಭಾಗವಾಗಿ ಸುಮಾರು 18ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳನ್ನ ಸಿಂಶಾ ನದಿಯಲ್ಲಿ ವಿಸರ್ಜನೆಯನ್ನ ಅದ್ಧೂರಿಯಾಗಿ ಮಾಡಿದ್ರು. ಇನ್ನು ಇದಕ್ಕೂ ಮೊದಲು ಗಣೇಶ ಮೂರ್ತಿಗಳಿಗೆ ಮಳವಳ್ಳಿ ಮದ್ದೂರು ರಸ್ತೆ ಕಾಶಿ ವಿಶ್ವನಾಥ ದೇವಸ್ಥಾನದ ಬಳಿಯಲ್ಲಿ ಪೂಜೆ ಮಾಡುವ ಮೂಲಕ ಗಣೇಶ ಮೆರವಣಿಗೆಗೆ ಚಾಲನೆಯನ್ನ ಕೊಡಲಾಯಿತು. ಬಳಿಕ ಟಿಬಿ ವೃತ್ತ ಪೇಟೆ ಬೀದಿಯ ಮೂಲಕ ಸಿಂಶಾ ನದಿಗೆ ಬಂದು ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರು. ಈ ವೇಳೆ ಪೇಟೆ ಬೀದಿಯಲ್ಲಿ ಡಿಜೆ ಹಾಡಿಗೆ ಹೆಜ್ಜೆ ಹಾಕಿದಂತ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಬೃಹತ್ ಆಗಿರುವಂತಹ ಕರ್ಪೂರವನ್ನ ಹಚ್ಚಿ ಸಂಭ್ರಮ ಪಟ್ಟರು. ಹಳ್ಳಿಯಲ್ಲಿ ಗಣೇಶನಿಗಾಗಿ ಒಂದಾದ ಹಿಂದೂ ಮುಸ್ಲಿಂ. ಇನ್ನು ಅಂತಿಮವಾಗಿ ಸಿಂಶಾ ನದಿಯ ಬಳಿಯಲ್ಲಿ ಬಂದಂತಹ ಗಣೇಶ ಮೂರ್ತಿಗಳನ್ನ ಬೋಟ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ನದಿಯ ಮಧ್ಯಭಾಗದಲ್ಲಿ ಮೂರ್ತಿಗಳನ್ನ ವಿಸರ್ಜನೆ ಮಾಡಿದ್ರು. ಈ ವೇಳೆ ಸಾವಿರಾರು ಜನ ಹಿಂದೂ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಹಾಗಿದ್ರೆ ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ, ಮದ್ದೂರು ಪಟ್ಟಣದ ರಾಮ್ ರಹೀಂ ನಗರದಲ್ಲಿ ಭಾನುವಾರ ರಾತ್ರಿ ಗಣೇಶನ ಮೂರ್ತಿಯನ್ನ ವಿಸರ್ಜನೆ ಮಾಡುವಂತಹ ವೇಳೆಯಲ್ಲಿ ಹಿಂದೂ ಹಾಗೆ ಮುಸ್ಲಿಂ ಸಮುದಾಯದವರ ನಡುವೆ ಕಲ್ಲು ತೂರಾಟ ನಡೆದಿತ್ತು. ಘಟನೆಯಿಂದಾಗಿ ಮದ್ದೂರು ಪಟ್ಟಣದಲ್ಲಿ ವಾತಾವರಣ ಸಾಕಷ್ಟು ಬಿಗಿಯಾಗಿತ್ತು. ಮದ್ದೂರು ಪಟ್ಟಣದ ಸಿದ್ಧಾರ್ಥ ನಗರದ 5ನೇ ಕ್ರಾಸ್ನಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದಂತಹ ಗೌರಿ ಗಣೇಶ ಮೂರ್ತಿಯ ವಿಸರ್ಜನಾ ಕಾರ್ಯಕ್ರಮದ ಮೆರವಣಿಗೆಯ ವೇಳೆಯಲ್ಲಿ ಈ ಒಂದು ಘಟನೆ ನಡೆದಿತ್ತು. ಇದು ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿತ್ತು. ಸೂಕ್ತ ಪೊಲೀಸ್ ಬಂದೋಬಸ್ತ್ ನಡುವೆ ಈ ಒಂದು ಮೆರವಣಿಗೆ ಸಾಗಿತ್ತಾಗಿದ್ರು ಕೂಡ ಆ ವೇಳೆ ಮೆರವಣಿಗೆಯಲ್ಲಿ ಇದ್ದಂತಹ ಕೆಲವು ಕಿಡಿಗೇಡಿಗಳು ತಿಂಗಳಿಂದಲೇ ಉದ್ಘಾಟನೆ ಆಗಿದ್ದಂತಹ ಮಸೀದಿಯ ಮೇಲೆ ಕಲ್ಲನ್ನ ಎಸೆದಿದ್ರು ಅಂತ ಹೇಳಲಾಗಿದೆ. ಆಗ ಮಸೀದಿಯ ಒಳಗಿದ್ದಂತಹ ಮುಸ್ಲಿಮರು ಕೂಡ ಹೊರಗಡೆ ಬಂದಿದ್ದು ಎರಡು ಕೋಮಿನವರ ನಡುವೆ ಮಾತಿನ ಚಕಮಕಿಯೊಂದಿಗೆ ಕಲ್ಲು ತೂರಾಟ ನಡೆದಿತ್ತು. ಕೆಲ ಹೊತ್ತಲ್ಲೇ ಇದು ರಾಜಕೀಯದ ಬಣ್ಣವನ್ನ ಪಡೆದುಕೊಳ್ಳುತ್ತೆ. ಬಿಜೆಪಿ, ಆರ್ಎಸ್ಎಸ್, ಭಜರಂಗ ದಳದ ಕಾರ್ಯಕರ್ತರು ಕೂಡ ಅಲ್ಲಿ ಜಮಾಯಿಸ್ತಾರೆ. ಸ್ಥಳದಲ್ಲಿದ್ದಂತಹ ಪೊಲೀಸರು ಗುಂಪನ್ನ ಚದುರಿಸೋದಕ್ಕೆ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವಂತಹ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಜಿಲ್ಲೆಯ ಇತರೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಬಂದು ಬಂದೋಬಸ್ತನ್ನ ಕೂಡ ಮಾಡಿದ್ರು. ಸದ್ಯಕ್ಕೆ ಪರಿಸ್ಥಿತಿ ತಹಬದಿಗೆ ಬಂದಿದ್ರು ಕೂಡ ವಾತಾವರಣ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.